ಸರ್ ನಿಮ್ಮ ತಂದೆಯವರು ಏನು ಕೆಲಸ ಮಾಡಿದ್ರು? ಸರ್ ನಮ್ಮ ತಂದೆಯವರು PWD ಇಲಾಖೆಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ರು. ಹಾಂ, ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು ಸರ್. 5 ಜನ. ನೀವು ಎಷ್ಟನೇವರು ಅವರಲ್ಲಿ? ನಾವು 4ನೇವರು ಸರ್. 4 ಜನ ಗಂಡು ಮಕ್ಕಳು, ಒಬ್ಬಳು ಅಕ್ಕ. ನಾವು 4ನೇವರು. ಅಲ್ಲ, ನೀವು ಮೊದಲು ಕೆಲಸ ಮಾಡ್ತಿದ್ರಿ? ಸರ್ ಮೂಲತಃ ನಾವು ವ್ಯವಸಾಯ ಮಾಡ್ತಾಯಿದ್ವಿ. ವ್ಯವಸಾಯ ಮಾಡ್ಕೊತ ಅದರಲ್ಲಿ ITI ಮಾಡ್ಕೊಂಡು ಭಾಳ ಕಷ್ಟದಿಂದ ಬಂದಿದ್ದೀವಿ ಮೇಲ್ಗಡೆ. ಸರ್, ಈ ವ್ಯವಸಾಯ ಅಂದರೆ ನೀವು ಓದೋಕಾರ ಮಾಡ್ತಿದ್ರೆ ಶಿಕ್ಷಣ ಓದೋದೇ ಮಾಡಿದ್ವಿ ಸರ್. ನಿಮ್ಮದು ಶಿಕ್ಷಣ ಏನಾಗಿದೆ? ಸರ್ ITI ಆಗಿದೆ. ITI ಮುಗೀತು. ITI ಬಂದಮೇಲೆ ನೀವು ರಾಜ್ಯಕ್ಕೆ ಬಂದರೆ ಅಥವಾ ITI ಮಾಡಿ ಎಲ್ಲಿ ಕೆಲಸಕ್ಕೆ ಹೋದ್ರಿ ನೀವು? ಸರ್ ITI ಮಾಡಿ ಸ್ವಲ್ಪ ದಿವಸ BMM HKT ಎಲ್ಲಿ ಮರಿಮಳ್ಳಿ ಅಲ್ಲಿ ಕೆಲಸ ಮಾಡಿದ್ವಿ. ಒಂದು 3 ವರ್ಷ ಮಾಡಿದ್ವಿ. ಅಲ್ಲಿಂದ ಮೊಬೈಲ್ ರಿಪೇರಿ ಒಂದು 2 ವರ್ಷ ಮಾಡಿದ್ವಿ. ಎಲ್ಲಿ ಮೊಬೈಲ್ ರಿಪೇರಿ ಮಾಡಿದ್ರಿ? ಹುಬ್ಳಿಯಲ್ಲಿ ಮಾಡಿದ್ವಿ. ಹುಬ್ಳಿಯಲ್ಲಿ ಅಂದರೆ ಸರ್ವಿಸ್ ಸೆಂಟರ್ಗೆ ಹೋಗಿದ್ವಿ ಕಲಿಯಕ್ಕೆ ಹೋಗಿದ್ವಿ. ಅದಾದ ನಂತರ ಅದನ್ನು ಸ್ವಲ್ಪ ದಿನ ಮಾಡಿದ್ವಿ. ಅದನ್ನು ಏನು ಸರಿ ಆಗಲಿಲ್ಲ. ಅಲ್ಲಿಂದ ಬೆಂಗಳೂರು ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ರಿ? ಅಲ್ಲಿ ಇದು ಯಾವುದು ಟಾಟಾ ಟೆಲಿಪವರ್ ಅಂತೇಳಿ ಅಲ್ಲಿ 1 ವರ್ಷ ಮಾಡಿದ್ವಿ. ಅಲ್ಲಿ ಭಾಳ ಕಷ್ಟ ಆಯಿತು ಉಳ್ಕೊಳ್ಳೋಕ್ಕೆ. ಅಲ್ಲಿ ಸ್ಯಾಲ್ರಿ ಭಾಳ ಕಡಿಮೆ ಸಂಬಳ ಅಂತ ಹೇಳಿ, ಹಾಗಾಗಿ ಮತ್ತೆ ರಿಟರ್ನ್ ಮತ್ತೆ ಅಗರಬೊಮ್ಮಳಿಗೆ ಬಂದ್ವಿ. ಅಲ್ಲಿಂದ ಲೈಸೆನ್ಸ್ ಮಾಡಿಸಿದ್ವಿ. ಲೈಸೆನ್ಸ್ ಮಾಡಿಸಿದ್ವಿ. KB ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಈಗ ಲೈಸೆನ್ಸಲ್ಲೇ ಕೆಲಸ ಮಾಡ್ತಾ ಇದ್ವಿ ಸರ್. ಎಷ್ಟನೇ ವರ್ಷದಾಗ ಲೈಸೆನ್ಸ್ ಮಾಡಿಸಿದ್ದು ಸರ್? 2009. 9 ಲೈಸೆನ್ಸ್ ಮಾಡಿಸಿದ್ರೆ ಲೈಸೆನ್ಸ್ ಈಗ ಕರೆಂಟ್ ಕೆಲಸ ಎಲ್ಲಿ ಬೊಮ್ಮಳಿ ತಾಲೂಕು ಮಾಡ್ತಾರೆ? ಬೇರೆ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಮಾಡಿ ಕರ್ನಾಟಕದಲ್ಲೆಲ್ಲ ಚಿಕ್ಕಮಗಳೂರು ಮಾಡಿದ್ವಿ, ಮೈಸೂರು, ರಾಮನಗರ ಮಾಡಿದ್ವಿ, ತುಂಬ ಕಡೆ ಮಾಡ್ತಾ ಇದ್ವಿ. ಎಲ್ಲ ಕಡೆ ಮಾಡಿದ್ವಿ, ಇಡೀ ರಾಜ್ಯದ ಎಲ್ಲ ಮಾಡ್ತಿದ್ದೆ. ಸರ್ ಆಯಿತು, ನೀವು ಲೈಸೆನ್ಸ್ ಮಾಡ್ತೀರಾ, ನಿಮ್ಮ ಜೀವನಕ್ಕೋಸ್ಕರ ಲೈಸೆನ್ಸ್ ಮಾಡ್ತೀರಾ ಹೊಟ್ಟೆ ಅದಾದ ನಂತರ ರಾಜಕೀಯಕ್ಕೆ ಯಾವ ಬರ್ತೀರಿ ನೀವು? ಸರ್ ರಾಜಕೀಯಕ್ಕೆ ಲಾಸ್ಟ್ ಟೈಮ್ ಏನು ಪುರಸಭೆ ಏನಾಯ್ತಲ್ಲ 14 ಅಂದ್ರೆ ಅಗರಬೊಮ್ಮಳಿ ಪ್ರಥಮ ಪುರಸಭೆ ಆಯ್ತು. ಅಂದ್ರೆ ಮೊದಲು ಗ್ರಾಮ ಪಂಚಾಯತ್ ಇತ್ತು. ಇದು ಮೊದಲು ಗ್ರಾಮ ಪಂಚಾಯತ್ ಇತ್ತು. ಅವಾಗ ಹೊಸೂರು ಹಳೆಯೂರು 2 ಅಂದ್ರೆ ಚಿಂತಪಳ್ಳಿ ಗ್ರಾಮ ಪಂಚಾಯತಿ, ಹಳೆಯೂರು ಗ್ರಾಮ ಪಂಚಾಯತಿ ಬೇರೆ ಬೇರೆ ಹಳೆಯೂರು ಸರ್ ಎರಡೂ ಸೇರಿಸಿ ಒಂದು ಪುರಸಭೆ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ರಾಜಕೀಯ ಗುರುಗಳೇ ನಮ್ಮ ಭೀಮನಾಯಕ್ ಸರ್ ನಮ್ಮನ್ನು ಗುರುತಿಸಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು. ನಾವು ನಮ್ಮ ಸ್ನೇಹಿತ ಕನಕಪ್ಪ ಅಂತ ಇದ್ರು, ಇಬ್ಬರಿಗೂ ಕರೆದ್ಬಿಟ್ಟು ಅವರೇ ಟಿಕೆಟ್ ಕೊಟ್ಟರು. ಪುರಸಭೆ ಟಿಕೆಟ್ ಕೊಟ್ಟರು. ನಮ್ದು 4ನೇ ವಾರ್ಡಲ್ಲಿ ನಾವು ಗೆದ್ವಿ. ಜನರಲ್ ಕ್ಯಾಟಗರಿ ಇತ್ತು, ಅದರಲ್ಲಿ ನಾವು ಜನರಲ್ ಕ್ಯಾಟಗರಿ ಒಳಗೆ ಗೆದ್ವಿ ಸರ್. ಗೆದ್ದ ನಂತರ ಎಷ್ಟು ಜನ ಇರ್ತಾರೆ ನಿಮ್ಮ ಪುರಸಭೆಯಲ್ಲಿ? ಎಷ್ಟು ಜನ ಮೆಂಬರ್ ಇದ್ರು ಕೌನ್ಸಿಲ್? ಟೋಟಲ್ 23 ಸರ್. 23 ಜನದಲ್ಲಿ ಅಧ್ಯಕ್ಷ ಕ್ಯಾಟಗರಿ ಬಂತ ಅಥವಾ ಜನರಲ್ ಅಲ್ಲಿ? ಸರ್ ST ಕ್ಯಾಟಗರಿ ಅಡ್ವಾನ್ಸ್ ಆಯಿತು. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ST ಕ್ಯಾಟಗರಿ ಅಧ್ಯಕ್ಷ ಅಂತೇಳಿ ಅನೌನ್ಸ್ ಆಯಿತು. ಆ ಸಂದರ್ಭದಲ್ಲಿ ನಾವು ನಮ್ಮ ಸಹೋದರ ಜೋಗಿ ಹನುಮಂತ ಅಂತ ಇಬ್ಬರು ಇದ್ವಿ ಸರ್. ಅವಾಗೆ ನಮ್ಮ ಭೀಮನಾಯಕ್ ಸರ್ ಜೋಗಿ ಹನುಮಂತನ ಪ್ರಥಮ ಬಾರಿಗೆ ಆಯ್ಕೆ ಮಾಡಿದರು ಅಧ್ಯಕ್ಷರಾಗಿ. 2ನೇ ಪೀಳಿಗೆ ನಮ್ಮನ್ನ ಎಷ್ಟು ತಿಂಗಳು ಅವಧಿ ಅಧ್ಯಕ್ಷರಲ್ಲಿ ನೀವು? ಸರ್ 1 ವರ್ಷ ಇತ್ತು. 1 ವರ್ಷ 12 ತಿಂಗಳು. 1 ವರ್ಷ ಅವಧಿ ಅಧ್ಯಕ್ಷ ಆಗಿ. ಹೌದು ಸರ್. ನಮ್ಮ ಭೀಮನಾಯಕ್ ಸರೇ ನಮಗೆ ಭಾಳ ಸಪೋರ್ಟ್ ಮಾಡಿ ನಮಗೆ ರಾಜಕೀಯ ಏನಂತ ಕಲಿಸಿದ್ದೆ ಅವರು. ಸರ್, ನೀವು ಅಧ್ಯಕ್ಷರ ಒಬ್ಬ ಏನೂ ಇಲ್ಲದೆ ನೀವು ಮೊಬೈಲ್ ರಿಪೇರ್ ಮಾಡಿ ITI ಮಾಡ್ಕೊಂಡು ಬೆಂಗಳೂರು ಬಂದಿರ್ತಕ್ಕಂಥವ್ರು ಒಂದು KB ಗುತ್ತಿಗೆದಾರ ಆಗ್ತಾರೆ. ಅದು ತದನಂತರ ಕೌನ್ಸಿಲರ್ ಪ್ರಥಮ ಅಗರಬೊಮ್ಮಳಿ ಪಟ್ಟಣ ಪಂಚಾಯತಿ ಪ್ರಥಮ ಬಾರಿಗೆ ಅಧ್ಯಕ್ಷ ಆಗ್ತಾರೆ, ಪುರಸಭೆಗೆ ಅಧ್ಯಕ್ಷ ಆಗ್ತಾರೆ. ಆದ ದಿನಗಳಲ್ಲಿ ನೀವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕನಸು ಕಂಡಿದ್ರ? ಮುಂಚೆ ಓದೋ ಟೈಮಲ್ಲಿ ನಾನು ಮುಂದೆ ಈ ಒಂದು ಪಟ್ಟಣಕ್ಕೆ ಅಧ್ಯಕ್ಷ ಆಗ್ತಂತ ಕನಸು ಕಂಡಿದ್ರ? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕಂದ್ರೆ ರಾಜಕೀಯದಿಂದ ಬಹಳ ದೂರ ನೀವು. ಯಾಕಂದ್ರೆ ನಮ್ಮ ಬಡತನ ಆ ಒಂದು ರಾಶಿಗೆ ಹೋಗಿ ಕಾರಣ ಏನು? ಅಥವಾ ನಿಮ್ಮನ್ನ ಯಾರು ಅವಮಾನ ಮಾಡಿದ್ರ? ನಿಮ್ಮ ಕೈಲಿ ಏನಾಗತ್ತೆ, ನಾನು ಲೀಡರ್ ದೊಡ್ಡನಿದ್ದೀನಪ್ಪ, ನಿಮ್ಮ ಕೈಲಿ ಏನಾಗಲ್ಲ, ಚಾಲೆಂಜಿಂಗ್ ತಗೊಂಡ್ರ? ಹೌದು ಸರ್, ಖಂಡಿತ ಸತ್ಯ ಅದು. ಯಾಕಂದ್ರೆ ತುಂಬಾ ನಮ್ಮನ್ನು ಉಪಯೋಗ ಮಾಡ್ಕೊಂತ ಇದ್ರು. ನಾವು ಬರೀ ದುಡಿಯೋದಷ್ಟೇ, ಕೆಲಸ ಮಾಡೋದಷ್ಟೇ, ಫಲ ಇಲ್ಲ, ನಿಮಗಿಲ್ಲ, ಏನು ಫಲ ಇಲ್ಲ ಸರ್. ನಮ್ಮನ್ನ ತೋರ್ಸ್ಕೊಂಡು ಅವ್ರು ಬೆಳೆದ್ರು. ಎಲ್ಲಿದ್ವಿ ನಾವು ಗೇಟ್ ಹೊರಗೇನೆ, ನಾವು ನಮ್ಮನ್ನ ಒಳಗ್ ಬಿಟ್ಕೊಂತಿದ್ದಿಲ್ಲ. ಯಾಕಂದ್ರೆ ನಾವು ಒಂದು ಸಮಾಜ, ಇದು ಸಮಾಜ, ಗೊತ್ತಾಗತ್ತೆ ಇವ್ರು ಇರಬಾರ್ದು, ಬಟ್ ಅವ್ರೇ ನಾವೇ ಅಂತಂದು ಇದ್ರು. ನಾವು ಅದನ್ನ ನೋಡಿ ನೋಡಿ ನಮಗೂ ದೇವ್ರ ಶಕ್ತಿ ಕೊಟ್ಟಾನೆ. ನಾವ್ ಯಾಕೆ ಮಾಡಬಾರ್ದು ಅಂತೇಳಿ, ಯಾಕೆ ಮಾಡಬಾರ್ದು, ನೋಡೋಣ ಒಂದು ಕೈ ನೋಡೋಣ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಅವತ್ತಿಂದ ಇವತ್ತಿನವರೆಗೂ ದೇವರ ಆಶೀರ್ವಾದ ಮಾಡಿದರೆ ಬೆಳಿತಾನೆ ಇದೀವಿ ಸರ್. ಅಲ್ಲ, ನಿಮಗೆ ಅವಮಾನ ಮಾಡಿದವರು ನೀವು ಒಂದು ಇಡೀ ಪಟ್ಟಣಕ್ಕೆ ಅಧ್ಯಕ್ಷ ಆದಾಗ ಅವಾಗ ನಿಮ್ಗೆ ಏನು ಅನಿಸ್ತು? ಅವಾಗ ನಿಮ್ಮ ಅವಮಾನಗಳನ್ನು ಹೆಂಗ್ ಸುಖ ಅಂದ್ರೆ ನೀವು ಆ ಒಂದು ಹುದ್ದೆಗೆ ಹೋಗಕ್ಕೆ ಅವಮಾನಗಳ ಕಾರಣ ಅಂತೀರಾ? ಅವಮಾನನೇ ಕಾರಣ ಸರ್.
ನಿಮಗೆ ಈ ಒಂದು ಪುರಸಭೆ ಅಧ್ಯಕ್ಷ ಅವಮಾನ ಕಾರಣ ಖಂಡಿತ ಆ ಒಂದು ಅವಮಾನಗಳು ಏನ್ ಮಾಡಿದ್ರು ಅಂತ ಹೇಳಕ್ಕಾಗತ್ತಾ? ಟಿಕೆಟ್ ಕೂಡ ಕೊಡೋಕ್ಕೆ ಭಾಳ ಅಡೆತಡೆ ಮಾಡಿದ್ರು. ಕಾಂಗ್ರೆಸ್ ಟಿಕೆಟ್ ಕೊಡೋಕೆ ಭಾಳ ಅಡೆತಡೆ ಮಾಡಿದ್ರು. ಅಂದ್ರೆ ನಿಮ್ಮ ಕೈಲಿ ಆಗಲ್ಲ ಗೆಲ್ಲಲ್ಲ ಅಂತನಾ? ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನಮಗೆ ಏನಂತಾನೆ ಗೊತ್ತಿಲ್ಲ, ರಾಜಕೀಯ ಅನುಭವ ಇಲ್ಲ ಅಂತ. ರಾಜಕೀಯ ಅನುಭವ ಇಲ್ಲ, ಜೊತೆಗೆ ನಮ್ಗೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲ, ಮೇನ್ ಬ್ಯಾಕ್ ಸಪೋರ್ಟ್ ಯಾರಿಲ್ಲ ಸರ್. ಯಾರಿಲ್ಲ, ಅದೇ ಅಂದ್ರೆ ಈಗ ನಮ್ಮ ಹುಡುಗಪ್ಪ ಬೆಳಿಲಿ ಕೊಡ್ರಂತ ಹೇಳೋದು ಯಾರು ಹಿಂದ್ಗಡೆ. ಬಟ್ ನಮ್ಮಿಂದ ಭಾಳ ಹೆಲ್ಪ್ ತಗೊಂಡ್ರೆ ಭಾಳ ಜನ ಇದ್ದಾರೆ. ಅದೇ ನಿಮಗೆ ಬೆಳೆಸಲ್ಲ, ಕಷ್ಟಪಟ್ಟು ಬೆನ್ಮೂಳೆ ಮುರಿಸ್ಕೊಂಡು ಕೆಲಸ ಮಾಡಿದ್ವಿ, ಆದ್ರೂ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಅವತ್ತು. ಬಟ್ ನಾವು ನಮ್ಮ ಸ್ನೇಹಿತರು ಎಲ್ಲ ಒಂದು ದೊಡ್ಡ ಟೀಮ್ ಇದೆ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ದೊಡ್ಡದಿದೆ. ಹಂಗಾಗಿ ನಾವು ಒಂದು ಕೈ ನೋಡೋಣ ಅಂತೇಳಿ ಮಾಡಿದ್ವಿ, ಸಕ್ಸಸ್ ಆದ್ವಿ ಸರ್. ಇವತ್ತಿಗೂ ಅದೇ ಥರ ಇದೀವಿ. ಇವಾಗೂ ಜೊತೆ ಭೀಮನಾಯಕ್ ಸರ್ ಜೊತೆನೇ ಇದ್ದೀನಿ. ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ, ನಮ್ಮರಂತ ಭಾಳ ಅಭಿಮಾನ ಅವರು. ಸರ್, ನೀವು ಅಧ್ಯಕ್ಷ ಆದ ಅವಧಿಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಆಗ್ತೀರಿ ನೀವು ಹೌದಾಗ್ರಮೂಲ ಪಂಚಾಯತಿಯಲ್ಲಿ. ನೀವು ಜನಗಳ ಮನಸ್ಸಲ್ಲಿ ಉಳಿಯುವಂಥ ಕೆಲಸ ಮತ್ತು ನಿಮಗೆ ಸಮಾಧಾನ ತಂದ ಕೆಲಸ ಏನು ಮಾಡಿದ್ರಿ ನಿಮ್ಮ ಅಧ್ಯಕ್ಷ ಅವಧಿ? ಸರ್, ಒಂದು ಖುಷಿ ವಿಚಾರ ಅಂದರೆ ಮರೆಯಲಾಗದ್ದು ಅದು. ಯಾಕಂದರೆ ನಾನು ಅಧ್ಯಕ್ಷ ಆದಮೇಲೆ ಸುಮಾರು 700 ಮನೆಗಳು ಬಂದು ಸರ್. ಆಶ್ರಯ 700 ಮನೆ ಬೊಮ್ಮಳ್ಳಿ ಪಟ್ಟಣಕ್ಕೆ ಸರ್, ಪುರಸಭೆ ವ್ಯಾಪ್ತಿ ಒಳಗೆ ಬಂದು 700 ಮನೆ ಅಂದ್ರೆ 500 ಪ್ಲಸ್ 750 ಜನರಲ್ಲು, SC ST ಟೋಟಲ್ 700 ಸರ್. ಸರ್, ಯಾರು ಒಂದು ಮನೆಯ ಅಮೌಂಟ್ ಎಷ್ಟು ಸರ್? ಸರ್ 3 ಲಕ್ಷ ಇತ್ತು. 3 ಲಕ್ಷ ಒಂದು ಒಬ್ಬ ಸದಸ್ಯರ ಮನೆಗೆ 3 ಲಕ್ಷ, ಫಲಾನುಭವಿಗೆ 3 ಲಕ್ಷ ಇತ್ತು. 3 ಲಕ್ಷ. ಆ ಮನೆಗಳು ಇದುವರೆಗೂ ಬಂದಿಲ್ಲ ಸರ್. ನಿಮ್ಮ ಅವಧಿಯಲ್ಲೇ ಬಂದದ್ದು 3 ಲಕ್ಷ? ಹೌದೌದು. ಅವಾಗ ನಮ್ಮ ಸಿದ್ದರಾಮಯ್ಯ ಸರ್ CM ಸರ್ 2015 ಆಗಿದ್ದ ಅಧ್ಯಕ್ಷ. ಹೌದು, 15-16ರಲ್ಲಿ 15ರಿಂದ 16 ಸರ್. 16 ಒಂದು ವರ್ಷ ಇದ್ವಿ. 700 ಮನೆ ಬರೀ ಪಟ್ಟಣಕ್ಕೆ ನಿಮ್ಮ ಅಧ್ಯಕ್ಷ ಅವಧಿ ಬಂದವ. ಕೆಲವೊಂದು ಲ್ಯಾಬ್ಸ್ ಆದವು ಸರ್, ಕೆಲವೊಬ್ರು ಡಾಕ್ಯುಮೆಂಟ್. ಅದು ಮಾತ್ರ ನಾನು ಯಾವತ್ತೂ ಮರೆಯಲ್ಲ ಸರ್. ಯಾಕಂದ್ರೆ ಇವತ್ತಿಗೂ ನಾನು ವಾರ್ಡಲ್ಲಿ ಎಲ್ಲರೂ ಹೋದ್ರು ನಮ್ಮ ಮನೆ ಇದ್ದಿಲ್ಲಪ್ಪ, ನೀನ್ ಮನೆ ಮಾಡ್ಕೊಟ್ಟೆ, ಅದು ಖುಷಿ ಭಾಳ. ಯಾಕಂದ್ರೆ ಸೂರು ಕೊಟ್ಟರೆ ಯಾರು ಮನೆಗೆ ಹೌದು, ಅದನ್ನ ಯಾರು ಮರೆಯಲ್ಲ ಮಾತಾಡಲ್ಲ. ಯಾಕಂದ್ರೆ ಇವತ್ತಿನವರೆಗೂ ಕೇಳ್ತಾ ಇದಾರೆ ಯಾವ್ರ ಮನೆ ಬಂದವಂತ, ಅವಕಾಶ ಇಲ್ಲ. ಅಂದ್ರೆ ಅವಾಗ ಒಂದು ನೀವು ಕೊಟ್ಟಿರೋದಕ್ಕೆ ನಂಬಿಕೆ. ಆಮೇಲೆ ಭಾವನೆ ಸರ್, ಒಂದು ವಾರ್ಡಿಗೆ ಸುಮಾರಾಗಿ 1 ಕೋಟಿ ಮೇಲೆ ವರ್ಕ್ ಮಾಡಿಸಿದ್ವಿ. ವರ್ಕ್ ಒಂದು ನಿಮ್ಮ ಇದಕ್ಕೆ ನಿಮ್ಮ ಅವಧಿಯಲ್ಲಿ ವಾರ್ಡಿಗೆ, ನಮ್ಮ ವಾರ್ಡಿಗೆ ಅಷ್ಟೇ ಸರ್, ಮೂಲ 4ನೇ ವಾರ್ಡಿಗೆ 1 ಕೋಟಿ ಮೇಲೆ ಮಾಡಿದ್ವಿ. 4ನೇ ವಾರ್ಡ್ ಡೆವಲಪ್ಮೆಂಟ್. ಹೌದು ಸರ್, ಫುಲ್ ಡೆವಲಪ್ ಆಗಿದೆ. ಆಮೇಲೆ ಮನೆಗಳಂತೂ ಎಲ್ಲರೂ ನಿಲ್ಸ್ಕೊಂಡಿದ್ದಾರೆ, ಬಹಳ ಖುಷಿ ಆಗಿದೆ. ಅಲ್ಲ, ನೀವು ಅಧ್ಯಕ್ಷ ಆಗಿರ್ತಾರ ಪುರಸಭೆ, ನಿಮ್ಮ ಆ ಅವಧಿ, ನಿಮ್ಮ ಅಧ್ಯಕ್ಷ ಅವಧಿ ಟೈಮಲ್ಲಿ MLA ನಿಮ್ಮದೇ ಇರ್ತಾರೆ, ಅಂದ್ರೆ ಸರ್ಕಾರ ನಿಮ್ಮದೇ ಇರುತ್ತೆ. ಆ ಒಂದು ಪುರಸಭೆ ಗ್ರಾಂಟ್ ಅನ್ನು ಬಿಟ್ಟು ಉಳಿಕೆ ಬೇರೆ ಬೇರೆ ಏನೇನು ಗ್ರಾಂಟ್ ತಂದು ಮಾಡಿದ್ರ? ನಿಮ್ಮ ಒಂದು ಆಸಕ್ತಿ ವಹಿಸಿ ಜನಗಳಿಗೆ ಏನಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡೋಕಪ್ಪ, ನನ್ನ ಜನಗಳ ಮನಸ್ಸಲ್ಲಿ ಉಳಿಬೇಕಪ್ಪ ಅಂತ ಹೇಳಿ ಶಾಸಕರ ಜೊತೆಗೆ ಹೋಗಿ ಸಚಿವರ ಜೊತೆಗೆ ಏನಾದ್ರು ಒಂದು ತಂದು ಮಾಡಿದ್ದು ಒಂದು ಇದೆಯಾ? ಮಾಡಿದ್ವಿ ಸರ್, ತುಂಬ ಮಾಡಿದ್ವಿ. ಮಾಡಿದ್ವಿ. ಹೌದು ಸರ್. ಸಾಕಷ್ಟು ಭೀಮನಾಯಕ್ ಸರ್ ಕೂಡ ಭಾಳ, ಅವರು ಶಾಸಕರು ಇದ್ರು ಅವಾಗ, ಸಾಕಷ್ಟು ಗ್ರಾಂಟ್ ತಂದಿದ್ದಾರೆ ಸರ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಏನೇ ಇಲ್ಲೋ ಇದ್ದೋನು ಒಂದು ಕಲ್ಲಿನಲ್ಲಿ ನನ್ನ ಹೆಸರು ಬರ್ತದೆ. ಡಿವಿಷನ್ ಆಫೀಸ್ ಆಯ್ತು, KB ಡಿವಿಷನ್ ಆಫೀಸ್ ಹೊಸಪೇಟೆ ಇತ್ತು ಸರ್. ನಮ್ಮ ಭೀಮನಾಯಕ್ ಸರ್ ಅದನ್ನ ಇಲ್ಲಿ ಮಾಡಿಸಿರೋದು, ಅಲ್ಲಿ ಆಯ್ತು. ಇಂಥವು ಸುಮಾರು ಇದೆ. ಹೆಸರು ಉಳಿತು, ಅದು ಒಂದು ಬಹಳ ಮರೆಯಲಾಗದ ಆಯ್ತಪ್ಪ ಅಂತ. ಸರ್, ನೀವು ಬಾಲ್ಯದ ಜೀವನದಲ್ಲಿ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಸರ್? ಸರ್, ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ, ಬಹಳ ಅಂದ್ರೆ ಬಹಳ ಕಷ್ಟ ಸರ್. ನಾವು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ವಾರಕ್ಕೆ 1 ಸಾರಿ ರೈಸ್ ಅಂದ್ರೆ ಅಕ್ಕಿಯನ್ನು ಅಷ್ಟು ಬಡತನ. 2001ರಲ್ಲಿ ನಮ್ಮ ಅಣ್ಣರಿಗೆ KB ಕೆಲಸ ಜಾಬ್ ಆಗ್ತದೆ. ಅವಾಗಿಂದ ಸ್ವಲ್ಪ ನಾವು ಸ್ವಲ್ಪ ಆರ್ಥಿಕವಾಗಿ ಅಂದ್ರೆ ಊಟಕ್ಕೂ ಪಟ್ಟಿಗೂ ಒಂದ್ಸಲ ಲೆವೆಲಿಗೆ ಬಂದಿವಿ ಸರ್. ಅದಾದ ನಂತರ ಎಲ್ಲ ಡೆವಲಪ್ ಆಯ್ತು. ನಮ್ದು ಇದು ಏನು ಹೊಲ ಇತ್ತಲ್ಲ, ಅದನ್ನ ಸ್ವಲ್ಪ ಎಣ್ಣೆ ಮಾಡಿಸಿದ್ವಿ. ಹಂಗಾಗಿ ಇವತ್ತು ಸ್ವಲ್ಪ ಮನುಷ್ಯರ ಆಗಿದೆ. ಹೌದು ಸರ್. ಅಂದ್ರೆ ಮೂಲತನ ಕಡು ಬಡತನ, ತುಂಬಾ ಬಡತನ ಸರ್. 3,000 ರೂಪಾಯಿ ನೌಕರಿ ಸ್ಯಾಲ್ರಿ ಇದ್ದಿದ್ದು, ತಿಂಗಳಿಗೆ 3,000. ಮನೆ ಸ್ವಂತ ಇತ್ತ ಬಾಡಿಗೆ ಇದ್ರ? ಮನೆ ಸ್ವಂತ ಮನೆ. ಅದು ತುಂಬಾ ಚಿಕ್ಕದೆ, ಸಣ್ಣದ. ಬಹಳ ಕಷ್ಟದಲ್ಲೇ ಬೆಳೆದಿದ್ವಿ. ಅಂದ್ರೆ ಆ ಒಂದು 3,000 ಸಂಬಳದಲ್ಲಿ 5 ಜನ ಮಕ್ಕಳು ಪೋಷಣೆ ಮಾಡಿ ಶಿಕ್ಷಣ, ಜೀವನ, ಮದುವೆ ಮುಂಜಿ ಕರೆಕ್ಟ್ ಬಿಡೋದು ಬಹಳ ಕಷ್ಟ. ನಿಮ್ ಬಾಲ್ಯದ ವ್ಯವಸ್ಥೆ ಬಹಳ ಬಡತನದ ಜೀವನ ಸರ್. ತುಂಬಾ 8 ದನಗಳು ಸಾಕಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಹಳೆ ಮನೆಯಿಂದ ಒಂದು ಸುಮಾರಾಗಿ 1 ಕಿಲೋಮೀಟರ್ ಆಗುತ್ತೆ ಸರ್ ಹೊಲಕ್ಕೂ. ಈಗ ನಾವು ಮನೆಗೂ ಅಲ್ಲಿಂದ 1 ಕಿಲೋಮೀಟರ್ ಸಗಣಿ ಹೊತ್ಕೊಂಡು ಹೋಗಿ ಹಾಕ್ತಿದ್ವಿ ನಾನೇ. ಶಾಲೆ ಅಂದ್ರೆ ಸರ್ 98
98ರಲ್ಲಿ 98 2001 ಕೂಡ ಕಷ್ಟ ಸರ್. ಐ.ಟಿ.ಐ ಮಾಡ್ಬೇಕಾದ್ರೆ ಸೈಕಲ್ ತಗೊಂಡು ಹೋಗಿದ್ದೀನಿ. ಅಲ್ಲ ನೀವು ಈ ಪ್ರೈಮರಿ ಸ್ಕೂಲಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗಿದ್ದೀನಿ? ಇಲ್ಲೇ ಸರ್, ಇಲ್ಲೇ ನಿಮ್ಮ ದನ ಗುರಿ ಎಷ್ಟಿದ್ವು ಆ ಟೈಮಲ್ಲಿ ನೀವು? ದನಗಳು 8 ಇದ್ವು ಸರ್. 4 ಎತ್ತುಗಳು, 1 ಹಸುಗಳು. ವ್ಯವಸಾಯ ನಿಮ್ಮ ಅಣ್ಣರ ವ್ಯವಸಾಯ ಮಾಡಿದ್ರಾ? ನಮ್ಮ ಅಣ್ಣಾರು ಮಾಡ್ತಾ ಇದ್ರು. ಮಣ್ಣ ವ್ಯವಸಾಯ ಮಾಡಿ ಜೊತೆ ನಾವು ಜೊತೆ ನೀವು ಹೋಗ್ತಿದ್ರಿ ಜೊತೆಗೆ? ಕೂಡ್ಕೊಂಡೇ ಮಾಡ್ತಾ ಇದ್ವಿ. ಜೊತೆಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಅವಾಗ? ಜಾಯಿಂಟ್ ಫ್ಯಾಮಿಲಿ. ಹೌದು ಸರ್. ಈಗ ಆ ಒಂದು ಕಷ್ಟದ ದಿನಗಳು ಈಗಿನ ಒಂದು ಒಬ್ಬ ಸಾಮಾನ್ಯ ವಾಚನ ಮಗನಾಗಿ ಒಂದು ಬೊಮ್ಮನಹಳ್ಳಿ ಪಟ್ಟಣಕ್ಕೆ ಅಧ್ಯಕ್ಷ ಆಗ್ತಿರಲ್ಲ, ಆ ನೆನೆಸ್ಕೊಂಡಾಗ ನಿಮಗೆ ಮನಸ್ಸು ಹೆಂಗೆ ಅನಿಸ್ತದೆ? ಒಂದು ತೃಪ್ತಿದಾಯಕ ಅನಿಸ್ತಾ? ಇಷ್ಟು ದಿನ ಮಾಡಿದ್ದು ಆ ಹೋರಾಟ ದಿನಗಳು ಸರ್, ದಿನನಿತ್ಯನೂ ಅದನ್ನ ನೆನೆಸ್ಕೊಂಡೇ ನಾನು ಊಟ ಮಾಡ್ತೀನಿ. ಯಾಕಂದ್ರೆ ಊಟಕ್ಕೂ ಕಷ್ಟ ಇತ್ತು ಅವತ್ತು. ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಗ್ರೇಟ್ನೆಸ್. ದಿನ ಖುಷಿ, ಅದನ್ನ ನೆನ್ಸ್ಕೊಂಡೇ ಊಟ ಮಾಡೋದು ಸರ್. ಅದನ್ನ ಯಾವತ್ತೂ ಮರೆಯೋದಿಲ್ಲ, ಮರೆಯಕ್ಕೆ ಆಗೋದೂ ಇಲ್ಲ ಅದು. ನಿಮ್ಮ ಕುಟುಂಬದಲ್ಲಿ ನೀವು ಕಲಿತ ದೊಡ್ಡ ಪಾಠ ಯಾವುದು ಆ ಒಂದು ದಿನಗಳಲ್ಲಿ, ಬಡತನದ ದಿನಗಳಲ್ಲಿ? ಅಂದರೆ ಸರ್, ನಿಮ್ಮ ಕುಟುಂಬ ಈ ಮನೆ ಕಡೆ ಆರ್ಥಿಕವಾಗಿ ಸಮಸ್ಯೆ ಇರುತ್ತೆ, ಜೀವನ ಕಷ್ಟ. ನಿಮ್ಮ ಕುಟುಂಬದಲ್ಲಿ ನೀನೇನೋ ಸಾಧನೆ ಮಾಡ್ಕೊಂತ ಅವರ ಛಲ ಬಂತ ಅಥವಾ ಒಂದು ಹೋರಾಟದಿಂದ ಬಂತ ಛಲದಿಂದ ನೀವು ಈ ಲೆವೆಲಿಗೆ ಬಂದ್ರಾ? ಇಲ್ಲ ಸರ್, ಯಾಕಂದ್ರೆ ಅನಿವಾರ್ಯ ಬರಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಈ ಮಟ್ಟಕ್ಕೆ ಬರೋಕ್ಕೆ ಛಲನೆ ಕಾರಣ ಅಂತಾರ? ಹೌದು ಸರ್. ನಮ್ಮಣ್ಣರೊಬ್ಬರೇ ಜಾಬ್ ಆಯ್ತು ಹೊಸದಾಗಿ. ಅದಕ್ಕೂ ಮೊದಲು ನಮ್ಮಣ್ಣರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲೇ ಬೊಮ್ಮನಹಳ್ಳಿಯಲ್ಲಿ ಅಂಗಡಿ ಕೆಲಸ ಮಾಡಿದ್ರು. ಜೀವನ ನಿರ್ವಹಣೆ ಮಾಡೋಕೆ ಅವರು ಬಹಳ ಕಷ್ಟಪಟ್ರು. ಅವರೇ ನಮ್ಗೆ ಪ್ರೇರಣೆ. ನಮ್ಮ ಅಣ್ಣನೇ ಪ್ರೇರಣೆ. ಈಗ ನಿಮ್ಮ ಅಣ್ಣ ಏನ್ ಕೆಲಸ ಮಾಡ್ತಿದ್ದಾರೆ? KB ಜೈ ಸರ್, ಪ್ರಮೋಷನ್ ಆಗಿ ಜೈ ಆಗಿದ್ದಾರೆ. ಅವರೇ ಕಾರಣ. ನಾವು ಈ ಮಟ್ಟಕ್ಕೆ ಅವ್ರ ಆಶೀರ್ವಾದನೇ ಕಾರಣ. ಅಂದ್ರೆ ಅವರು ಶಿಕ್ಷಣವಂತರಾಗಿ ನೌಕರಿ ನಮಗೆ ಹಿಂಗೆ ಇರಬೇಕು, ನಾವು ಒಳ್ಳೆ ದಾರಿಲೇ ಬೆಳೆಸಿದ್ದಾರೆ ಸರ್. ನಿಮ್ಮ ಜೀವನದಲ್ಲಿ ಮೊದಲ ಸೋಲು ಯಾವಾಗಿದ್ದು? ಅಂದರೆ ನೀವು ಇಷ್ಟು ಒಂದು ಹಂತಕ್ಕೆ ಬಂದಿರ, ಕೆಲವೊಂದು ನೀವೇನೋ ಪ್ರಯತ್ನ ಪಡ್ತೀರಾ, ಸೋತು ಬಿಡ್ತೀರಾ. ಅವಾಗ ಸೋತ ಮನುಷ್ಯನಿಗೆ ಕಿಚ್ಚು ಜಾಸ್ತಿ ಬರುತ್ತೆ, ನಾನು ಹೊಡಿಲೇಬೇಕಲ್ಲ, ಅದು ಪಡಿಲೇಬೇಕಂತೇಳಿ. ಆ ಥರ ಏನಾದ್ರು ನಿಮ್ಮ ಜೀವನದಲ್ಲಿ ಆಗಿದೆ ಮೊದಲು? ಅಂತ ಅನುಭವ ಭಾಳ ಆಗಿದಾವೆ ಸರ್. ಅವು ಅಂದ್ರೆ ಅಷ್ಟೊಂದು ಏನು ಸೋತಿಲ್ಲ ಸರ್, ಕೆಲವೊಂದು ಮಾತ್ರ. ಆ ಸೋತಾಗ ಅದಕ್ಕೆ ಪ್ರತಿಫಲ ಕೊಟ್ಟಿದ್ದೀನಿ. ಅಂದರೆ ನಿಮ್ಮ ಮನೆಯವರು ಅಥವಾ ಸುತ್ತಮುತ್ತಲವರು ಏನಾದರೂ ಕೀಳದ ಕಂಡದ್ದು ಉಂಟು? ಅಂದರೆ ನಿಮ್ಮ ಕೈಲಿ ಏನಾಗುತ್ತೆ ರಾಗು, ನೀವು ಅವೆಲ್ಲ ಯಾಕೆ ಬೇಕು ನಿನಗೆ, ಸುಮ್ಮನೆಗಿರೋ ನಮ್ಮಂತರಿಗೆ ಎಲ್ಲವೂ ಅಂತ ಅಂದದ್ದು ಉಂಟು? ಅಂದಿದ್ದಾರೆ ಸರ್. ಅಲ್ಲಿ ಏನಿದೆ ನಮ್ಮಂತರಿಗೆಲ್ಲ ಅದು ಅವ್ರಿಗೆ ಸೀಮಿತ ಮೀಸಲದು, ನಿಮ್ಮಂತರಿಗೆಲ್ಲ ನೀವು ಅಲ್ಲಿಗೆ ಸೀಮಿತ, ಆ ಭಾವನೆ ಅಂತ ಸಂದರ್ಭ ನನ್ನ ಜೀವನದಾಗೂ ಬಂದಿದೆ ಸರ್. ಏನು ವಿಚಾರ ಅಂದ್ರೆ, ನಮ್ದು ಒಂದೇ ಮನೆ ಸರ್, ಸುತ್ತಲೂ ಯಾದವ ಸಮಾಜ ಅಂದ್ರೆ ಗೋಲ್ಡ್ರು, ಗೋಲ್ಡ್ರು. ನಮ್ದು ಒಂದೇ ವಾಲ್ಮೀಕಿ ಮನೆ. ಮತ್ತೆ ಅವ್ರದ್ದು ಎಲ್ಲ ಹಂಗೆ ಹಳ್ಳಿ ವಾತಾವರಣ ನಮ್ದು. ಅಂದ್ರೆ ನಿಮ್ದು ಮೂಲತಃ ಯಾವರು ಸರ್? ಮೂಲತಃ ಬಂದ್ಬಿಟ್ಟು ನಮ್ಮ ಇಲ್ಲೇ ಸರ್, ಅಲ್ಲ. ಆ ಅವಮಾನಗಳು ಏನಂತ ಅವಮಾನ ಮಾಡಿದ್ರು ನಿಮಗೆ? ಏನಂದ್ರೆ ಸರ್, ಈಗ ನಾವು ಎಲೆಕ್ಷನ್ ನಾನು ಕಂಟೆಸ್ಟ್ ಮಾಡ್ಬೇಕಂತೇಳಿ ಒಂದು ಟೀಮ್ ರೆಡಿ ಮಾಡಿದ ಸಂದರ್ಭದಲ್ಲಿ ಭಾಳ ಜನ ಗ್ರಾಮ ಪಂಚಾಯತಿ ಪುರಸಭೆನ ಸರ್, ಗ್ರಾಮ ಪಂಚಾಯತಿ ನಮ್ಮ ಸ್ನೇಹಿತರಿಗೆ ಅನ್ಕಂಟೆಸ್ಟ್ ಮಾಡಿಸಿದೆ ಸರ್. ಆ ಟೈಮಲ್ಲಿ ಭಾಳ ಜನ ಇದು ಮಾಡಿದ್ರು, ನೀನಾಗು ಅವ್ರಿಗೆ ಯಾಕೆ ಬಳಸ್ತೀಯಾ ಅಂತ ಅವಾಗ ಇದು ಮಾಡಿ ಸರ್. ನಾವಿಲ್ಲ ರಾಜಕೀಯದಿಂದ ದೂರ, ನನ್ನ ಸ್ನೇಹಿತ ಆಗಲಿ ಅಂತೇಳಿ ನಮ್ಮ ಸ್ನೇಹಿತರಿಗೆ ಬಿಟ್ಕೊಟ್ಟು ಮಾಡಿದ್ವಿ ಸರ್. ಅದಾದಮೇಲೆ ಪುರಸಭೆ ನೆಕ್ಸ್ಟ್ 1 ವರ್ಷದಲ್ಲೇ ಪುರಸಭೆ ಅನೌನ್ಸ್ ಆಯಿತು. ಅವಾಗ ನಾವು ನನಗೊಬ್ಬರು ಅವಮಾನ ಮಾಡಿದ್ರು. ಏನು ಅವಮಾನ ಮಾಡಿದ್ರು? ಏನಂದರೆ, ನಾವು ಯಾವಾಗಲೂ ಹಿರಿಯರ ಸರ್, ಅವರು ಭಾಳ ಗೌರವ ಕೊಡ್ತಿದ್ವಿ, ಅವರು ಕೊಡ್ತಿದ್ವಿ. ಅವರು ಹಿಂಗಣ ಮತ್ತೆ ಅನೌನ್ಸ್ ಆಗೈತೆ, ನಮಗೂ ಒಂದು ಅವಕಾಶ ಕೊಡು ಈ ಸಾರಿ ಅಂತ ಅಂದಾಗ ಆಯ್ತು ಅಂತಂದೇಳಿ ನಮ್ಮನ್ನು ಕಳಿಸಿ, ತಿರ್ಗಾ ನಮ್ಮ ಎಲ್ಲ ಸ್ನೇಹಿತರೆ ಇದ್ರು ಅವ್ರ ಜೊತೆ. ಅವ್ರ ಮುಂದೆ ಇವರೆಲ್ಲ ಎಲೆಕ್ಷನ್ ಮಾಡ್ತಾನಂತೆ, ಇವನು ಏನು ಮಾಡ್ತಾನೆ, ಇವನ್ ಕೈಲಿ ಏನಾಗ್ತತೆ, ಇವನು ಗೊತ್ತಿಲ್ಲ ಈಗ ಗೊತ್ತಿಲ್ಲ, ಇವನು ಏನು ಮಾಡ್ತಾನೆ, ಇವನು ಎಲೆಕ್ಷನ್ ಮಾಡ್ತಾನಂತೆ, ಪುಕ್ಸೆಟ್ ಆಗುತ್ತಾ, ದುಡ್ಡು ಇಲ್ದಂಗೆ ಆಗುತ್ತಾ ಅಂತ ಹಿಂಗೆಲ್ಲ ಭಾಳ ಅವಮಾನ ಮಾಡಿದ್ರು. ಅವ್ರು ಬಂದು ನಮ್ಮ ಹತ್ರ ಹೇಳಿದ್ರು, ಯಾಕೆ ಇಷ್ಟೊಂದು ಇದು ಮಾಡ್ತೀಯಾ, ನಿನ್ನ ಹತ್ರ ಆ ಶಕ್ತಿ ಐತೆ, ಅವ್ರು ಇವ್ರನ್ನ ಕೇಳ್ಬೇಡ, ನಿನ್ನ ಹತ್ರ ಅವ್ರು ಬರಂಗೆ ಮಾಡ್ಕೊಂಡ್ರು ಸರ್. ಅದೇ ಥರ ಮಾಡಿದೆ. ಅವ್ರು ನನ್ನ ಹತ್ರ ಬಂದರು, ನಾನು ನಿಂತು ಬಿಟ್ಟು ಬೇರೆ ಕಡೆ ಹೋದ್ರು ಸರ್, ಭಯ ಪಟ್ಕೊಂಡು ಹೋದ್ರು. ನಾನು ಅವ್ರ ಎದುರಿಗೆ ನಿಂದಿರ್ಬೇಕಂತೇಳಿ ಛಲ ಮಾಡಿದ್ದೆ. ಎಲ್ಲರೂ ಬಂದು ಬೇಡ ಯಜಮಾನ್ ಮನುಷ್ಯ ಹಂಗೆ ಮಾಡಬೇಡ ಅಂತಂದೇಳಿ ಬಿಡಿಸಿ ಅವ್ರನ್ನ ಬೇರೆ ವಾಡಿಗೆ ಕಳಿಸಿದ್ರು ಸರ್. ನಾನು ಗೆದ್ದೆ. ಅದು ಯಾವತ್ತೂ ಮರೆಯಲ್ಲ ಸರ್. ನೀವು ಯಾವಾಗಾದ್ರು ಒಬ್ಬರೇ ಕುಂತು ಈ ಒಂದು ಎಷ್ಟು ವರ್ಷ ಆಯ್ತು ನಿಮಗೆ? ಈ 44 ಸರ್. 44. ಈ ಒಂದು 1ನೇ ವಯಸ್ಸಿಂದ 46 ವಯಸ್ಸಿಗೆ ಪ್ರೌಢ ವ್ಯವಸ್ಥೆ, ಕಾಲೇಜ್ ವ್ಯವಸ್ಥೆ ಎಲ್ಲ ಇಲ್ಲಿ ತನಕ ಜೀವನದಲ್ಲಿ ಎಂದಾರು ನೋವಾಗಿ ಏನೋ ಮಾಡೋಕ್ಕೋಗಿ ಫೇಲ್ಯೂರ್ ಆಗಿ ಆ ಒಂದು ಒಬ್ಬನೇ ಕುಂತು 10 ಕ್ಷಣಗಳೇನಾದ್ರು ಇದಾವ? ನಾನು ಎಂಥದ್ದು ಮಾಡ್ಬಿಟ್ಟಪ್ಪ, ನಾನು ಯಾಕೆ ಹಿಂಗೆ ಆಗ್ತಿದ್ದಪ್ಪ ನಮ್ಮ ಭಾವ? ಇಲ್ಲ ಸರ್, ಆ ಥರ ಯಾವ ಆಗಿಲ್ಲ. ಏನಂದರೆ ನಮ್ಮ ತಾಯಿ ಇಲ್ಲ, ಅದೊಂದು ಅಷ್ಟೇ.
ಹೌದಾ? ಅಂದರೆ ಈ ಒಂದು ನೋಡೋಕೆ ನೋಡೋಕ್ಕಲ್ಲ. ನಿಮ್ಮ ತಂದೆಯವರು ಇದ್ದಾರಾ? ತಂದೆ ಇದ್ದಾರಾ? ಅಂದರೆ ನೀವು ಬೆಳೆದ ಕಷ್ಟ ದಿನಗಳನ್ನು ತಾಯಿದ್ರು, ಈ ಬೆಳೆದ ದಿನಗಳಲ್ಲಿ ತಾಯಿ ಇಲ್ಲ ಅಂತ ನಿಮಗೆ ನೋವಿದೆ, ಈಗಲೂ ನೋವಿದೆ ಅದು. 2013 ನಮ್ಮ ತಾಯಿ ಕಷ್ಟದ ದಿನಗಳಲ್ಲಿ ಪೋಷಣೆ ಮಾಡಿ ಸಾಯಿ ದೊಡ್ಡವ್ರು ಮಾಡಿದ್ರು. ಇವತ್ತು ನಾವೊಂದು ಹಂತಕ್ಕೆ ಬಂದಿದ್ದೀವಿ, ನಮ್ಮೊಂದು ತಾಯಿ ನೋಡೋದಕ್ಕೆ ಹಿಂಗಿಲ್ಲ ಅಂತ ಅದು ಒಂದೇ ನೋವು ಆತಂಕ ಇವ್ರು ಕಾಡ್ತಿದೆ ಅದು. ಸರ್, ಈ ಬೆಳವಣಿಗೆಗೆ ನಿಮ್ಮ ಕುಟುಂಬ ನಿಮ್ಗೆ ಯಾವ ಥರ ಸಾಕಾಗ ನಡೀತು ಸರ್? ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕಷ್ಟಪಟ್ಟು ಓಡಾಡಿ ಏನೋ ನಮ್ಮ ತಮ್ಮ ಒಂದು ಸಾಧನೆ ಮಾಡಿದೆ ಅಂತ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಾವು ಸುಮ್ಮನೆ ಸಾಧನೆ ಒಬ್ಬ ವಾಚನ್ ಮಗ ಮತ್ತು ಪುರಸಭೆ ಅಧ್ಯಕ್ಷ ಸಾಧನೆ ಇದು ರಾಜಕೀಯದಿಂದ ನಾವು ದೂರನೇ ರಾಜಕೀಯ ಏನು ಗೊತ್ತಿಲ್ಲ. ರಾಜಕೀಯ ಅಂತ ಹುಟ್ಟಿದ್ದೆ ನನ್ನಿಂದ ಸರ್, ನಮ್ಮ ಕುಟುಂಬದಲ್ಲಿ. ಸರ್, ನೀವು ಈಗ ಒಬ್ಬ ವಾಲ್ಮೀಕಿ ಸಮುದಾಯ ಯುವ ನಾಯಕನಾಗಿ ಹೊರ ಹೊಮ್ತೀರ ಬೊಮ್ಮಳ್ಳಿ ತಾಲೂಕಲ್ಲಿ. ಮತ್ತು ನಿಮಗೆ ರಾಜ್ಯ ಲೀಡರ್ ಸಂಪರ್ಕ ಎಲ್ಲ ಇದೆಯಾ? ಇದೆ ಸರ್, ಇದೆಯಲ್ಲ. ಅವು ಏನಾದ್ರು ಬೇಕಾದ್ರೆ ಅವ್ರು ನೀವೆಲ್ಲ ಇದು ಮಾಡ್ತಾರಿಲ್ಲ, ಸಾಕಾರ ಮಾಡ್ತಾರಲ್ಲ. ಈಗ ರಾಜಕೀಯ ಬಂದಮೇಲೆ ಎಲ್ಲರೂ ಮನೆಗಿದ್ದ ಕುರ್ಸಕ್ಕಾಗಲ್ಲ. ರಾಜಕಾರಣಕ್ಕೆ ಬಂದಾಗ ಅವರೆಲ್ಲ ಒಬ್ಬರು ಸಂಪರ್ಕ ಬೆಳೀತಾ ಹೋಗುತ್ತಲ್ಲ. ನಮ್ಮ ಗಣೇಶ ಅಣ್ಣ ಆಗಿರ್ಬೋದು ಸರ್, ಕಂಪ್ಲಿ ಗಣೇಶ ಅಣ್ಣ, ರಾಮು ಸರ್, ಜಾರಕಿಹೊಳಿ ಸಾಹೇಬರು ಎಲ್ಲ ಸಂಪರ್ಕ ಅವರೆಲ್ಲದಕ್ಕೆ ಮೇಲಾಗಿ ನಮ್ಮ ಇವರು ಹುಣಸೂರು ಮಂಜಣ್ಣವರು, ಬ್ರದರ್ ಅಮರಣ್ಣವರು ಭಾಳ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನಮ್ಮ ಭೀಮನಾಯಕ್ ಸರ್ ನಮಗೆ ಬಲ ಸರ್, ಶಕ್ತಿ. ಈ ನಿಮ್ಮ ಯಶಸ್ವಿಗೆ ಈ ಒಂದು ಒಬ್ಬ ಸಾಮಾನ್ಯ ವಾಚ್ಮನ್ ಮಗನಾಗಿ ಒಂದು ಬಗಲಬಳ್ಳಿ ಪುರಸಭೆ ಅಧ್ಯಕ್ಷರಾಗಲು ಮಟ್ಟಿಗೆ ಬೆಳೀತಲ್ಲ, ಅದಕ್ಕೆ ನಿಮ್ಮ ಹಠ ಕಾರಣನ ಅಥವಾ ನಿಮ್ಮ ಬುದ್ಧಿಗೆ ಕಾರಣ? ಹಠ ಕಾರಣ ಸರ್. ಹಠ ಕಾರಣ ಅಂತ ಜಾಣ್ರೇನಲ್ಲ ಸರ್, ನಾವು ಹಠ ಕಾರಣ. ಹಠ ಮತ್ತು ಛಲ. ಅಂದರೆ ನಿಮ್ಮದು ಗುರಿ ಇದೆ, ಒಂದು ನಾನು ಏನೋ ಒಂದು ಜೀವನ ಸಾಧನೆ ಮಾಡಲೇಬೇಕಂತ, ಮಾಡಲೇಬೇಕಂತ ಒಂದು ಗುರಿ ಇದೆ ಸರ್. ಆ ಗುರಿ ನಿರಂತರ ಪ್ರಯತ್ನವೇ ಫಲ ಇದೆ ಅಂತಿದ್ರೆ. ಹೌದು ಸರ್, 100% ಸತ್ಯ ಸರ್. ನಿಮ್ಮ ಟ್ಯಾಲೆಂಟ್ ಏನಿಲ್ಲ, ಹಠಕ್ಕೆ ಈ ಒಂದು ಹಠ ನೀವು ರಾಜಕೀಯ ವಿದ್ಯಾವಂತ ಏನಲ್ಲ ಸರ್, ಏನಿಲ್ಲ ಹಠ. ನಮಗೆ ಅವಮಾನ ಮಾಡಿದ್ರೆ ನಮಗೆ ಈ ಹೇಳ್ಸಿದ್ರಲ್ಲ ಅನ್ನೋದು ಒಂದೇ ಹಠ. ಅಂದರೆ ನೀವು ಈ ಒಂದು ಹಂತಕ್ಕೆ ಬರೋಕ್ಕೆ ನೀವು ಅವಮಾನಗಳ ಕಾರಣ ಅಂತ ಹೇಳ್ತೀರಿ ಹಂಗಾರೆ? 100% ಸರ್. ಆ ಅವಮಾನಗಳನ್ನು ಸ್ವೀಕಾರ ಮಾಡಿ ಹಠ ಬಿದ್ದು ಮೇಲೆ ಬಂದಿದೆ. ಖಂಡಿತ ಸರ್. ನಿರಂತರ ಪ್ರಯತ್ನ ಸರ್. ಬಡತನ ಮಾತ್ರ ಒಬ್ಬ ವಾಚ್ ಮಗನಾಗಿ ಕಷ್ಟಪಟ್ಟು ಮೇಲೆ ಬಂದು ನಿಮಗೆ ಗುರಿ ಮುಟ್ಟಿದ್ರಿ. ಹೌದು ಸರ್. ಹೌದಾ? ಅದೇ ಥರ ಕೆಲವರು ಯುವಕರು ಏನ ಕೈಲಿ ಏನಾಗಲ್ಲಪ್ಪ, ನಾವು ಎಂಥ ಬಡವ ಮಕ್ಕಳು ಹುಟ್ಟಿವಪ್ಪ, ಸಾಧನೆ ಮಾಡೋಕ್ಕಾಗಲ್ಲಪ್ಪ ಅಂತಾರೆ. ಅಂತರ ಒಬ್ಬ ಪ್ರೇರಣಾಪಕರಾಗಿ ನೀವು ಸಾಧಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವರಿಗೆ? ಏನಿಲ್ಲ ಸರ್, ಅವರು ಛಲ ಐತೆ, ಮಾಡ್ಬೋದು. ಏನು ಛಲ ಇರಬೇಕು, ನಿರಂತರ ಹೋರಾಟ ಇರಬೇಕು. ನನ್ನ ಕೈಲಿ ಏನಾಗಲ್ಲ ಬಿಡಪ್ಪ, ನಮ್ಮ ಜೀವನ ಇಷ್ಟೇ ಅಂತ ಯಾವತ್ತೂ ಕೊಡ್ಬಾರ್ದು ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಶಕ್ತಿ ಇದ್ದೇ ಇರ್ತದೆ. ಅದು ಅವ್ನ ನಾಲೆಡ್ಜ್ ಮೇಲೆ ಹೋಗ್ತದೆ. ಯಾವ್ದು ಬೇಕು ನಮ್ಮ ಜೀವನಕ್ಕೆ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಡಿಸೈಡ್ ಮಾಡ್ಬೇಕು. ಅವಾಗ ಮುಟ್ತಾರೆ. ನೀವು ಒಬ್ಬ ಕಾರ್ಯಕರ್ತರಾಗಿ ಒಂದು ಪುರಸಭೆ ಅಧ್ಯಕ್ಷರಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನಾದರೂ ತಾಲೂಕು ಬೋರ್ಡ್, ಜಿಲ್ಲಾ ಬೋರ್ಡ್, ಎಷ್ಟು ಕೆಟಗರಿ ಬಂದರೆ ಇಲ್ಲ ಆಕಾಂಕ್ಷಿದ್ದೀರಾ ಮುಂದಿನ ದಿನಗಳಲ್ಲಿ? ಸರ್, ಈ ಸದ್ಯಕ್ಕಂತೂ ಯಾವುದೂ ಇಲ್ಲ ಸರ್. ಬಟ್ ನಮ್ಮ ಗುರುಗಳು ಅಂದರೆ ನಮ್ಮ ಭೀಮನಾಯಕ್ ಸರ್. ರಾಜಕೀಯ ಗುರುಗಳು ಅಂದರೆ ಯಾರು? ನಮ್ಮ ಭೀಮನಾಯಕ್ ಸರ್ ಇಲ್ಲಿ ಬೊಮ್ಮಳ್ಳಿ ಹೌದು. ಅವರ ಒಂದು ಮುಖದಲ್ಲಿ ಬೆಳೆದಿರೋದಿಲ್ಲ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ಹೇಳಿ ಭದ್ರ. ಈ ಸದ್ಯಕ್ಕಂತೂ ನಮ್ದು ಯಾವುದೂ ಆಕಾಂಕ್ಷೆ ಇಲ್ಲ ಸರ್, ಆಸೆನೂ ಇಲ್ಲ. ಸಾಕಪ್ಪ, ಒಂದು ಹಂತಕ್ಕೆ ಬಂದಿದ್ವಿ ಸಾಕು. ಏನಿದ್ರು ನಮ್ಮ ಜೊತೆಗಿರೋ ನಾವು ಸಹಾಯ ಮಾಡೋದು. ನಾನು ಹೆಂಗ್ ಬೆಳೆದಿದ್ರು ನನ್ನ ಜೊತೆಗಿರೋರು ಹಂಗೆ ಇರಬೇಕು ಬಯಸ ಸರ್. ಎಲ್ಲ ಸಮವಾಗಿರಲ್ಲ. ಹೌದು ಸರ್. ಈಗ ನಾನು ಬೆಳೆದ್ಬಿಟ್ಟಿನಿ, ಇವ್ನು ಬೆಳೆಬಾರ್ದು ಅನ್ನೋ ಭಾವನೆ ಇಲ್ಲ. ನನ್ನ ಜೊತೆಗೆ ಯಾರು ಇರ್ತಾರೋ ಅವರೆಲ್ಲ ಈಗ ಸುಮಾರಾಗಿ ಒಂದು 2-3 ಮಾಡಿ ಸರ್. ಮತ್ತೆ ಸೊಸೈಟಿ ಎಲೆಕ್ಷನ್ ಏನು ಇದ್ದಿಲ್ಲ ಸರ್. ಅವರು ರಾಜಕೀಯ ಬಾರ ಇಲ್ಲಿ ಎಲ್ಲೇದೆ ಅಂತಂದೇಳಿ ನಿಂದಿಸಿ ಟಿಕೆಟ್ ಮಾಡಿ ಟಿಕೆಟ್ ಕೊಡಿಸಿ ಗೆಲ್ಸಿನಿ ಸರ್. ಅಂತವ್ ತುಂಬಾ ಉದಾಹರಣೆ. ನೀವು ಸಾಧಕರಾಗಿ ಮತ್ತೆ ಇನ್ನೊಬ್ರು ಜೊತೆಗಿರೋರು ಕೂಡ ನಾವೆಲ್ಲರೂ ಚೆನ್ನಾಗಿದ್ರು. ನಾನು ಒಬ್ಬನೇ ಬೆಳಿಬಾರ್ದು ಸರ್, ಜೊತೆಗಿರೋರು ಬೆಳೆದ್ರೆ ಅವ್ನು ಇವತ್ತಿಗೂ ನಾನು ನೆನೆಸ್ತಾನೆ. ಅದೇ ಖುಷಿ ನನಗೆ. ಜೊತೆ ಕರ್ಕೊಂಡು ಹೇಳ್ಕೊಂತಾನೆ, ನಾನು ಯಾವ ವಿಚಾರದಾಗ ಇದ್ದಿಲ್ಲಪ್ಪ, ನಾನು ಕರ್ಕೊಂಡು ಮೆಂಬರ್ ಮಾಡಿಲ್ಲ ಅನ್ನೋದು ಅದು ನನಗೆ ಖುಷಿ ಆಗ್ತದೆ. ಲೀಡರ್ ಆಗ್ತೀನಿ. ಈ ಲೀಡ್ರ್ ಆದ್ರೆ ಹೆಂಗೆ ಸರ್, ಈಗ ರಾಜಕೀಯದ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನೇ ಲೀಡ್ರು, ನನ್ನ ಹಿಂದೆನೇ ಇರ್ಬೇಕು ಇವರು, ಮುಂದಕ್ಕೆ ಬರ್ಬಾರ್ದು, ನನ್ನ ಲೆವೆಲ್ ಕೂಡ ಬರ್ಬಾರ್ದು, ಹತ್ರ ಕೂಡ ಬಗಲಾಗೆ. ಈಗ ರಾಜಕೀಯದ ಏನಾಗ್ಬಿಟ್ಟಿದೆ, ನಮ್ಮ ಬಗಲ ಕೂಡ ಕೂಡ್ಸಿನಲ್ಲ, ಅವ್ರು ಕುಂತ್ಕೊಂಡ್ರೆ ನಾವು ನಿಂತ್ಕೋಬೇಕು, ಆ ತರ ಐತೆ ಸರ್. ಅದು ಅಲ್ಲ ಸರ್, ನಾವು ಬೆಳಿಬೇಕು, ಜೊತೆಗಿರೋರು ನಮ್ಮವ್ರನ್ನೂ ಬೆಳಿಬೇಕು, ಜೊತೆಗಿರೋರು ಬೆಳಿಬೇಕು ಸರ್. ನಮ್ದು ಆ ಭಾವನೆ ಸರ್. ಒಳ್ಳೆ
ಈಗ ನಿಮಗೆ ನಿಮ್ಮ ಒಂದು ಇಷ್ಟು ಒಂದು ಅವಧಿಯಲ್ಲಿ ನೀವು ಮಾಡಿದ ಅಭಿವೃದ್ಧಿ ಕೆಲಸಗಳ ಮತ್ತು ನೀವು ಒಂದು ಕಾಮನ್ ಪೀಪಲ್ ಮಾಮೂಲು ರೈತನ ಮಗನಾಗಿ ಒಂದು ಇದು ಮಗನಾಗಿ ಇಲ್ಲಿ ಬಂದಿದ್ದಕ್ಕೆ ಆ ಒಂದು ಸ್ನೇಹಿತರು ಮಿತ್ರರು ನಿಮ್ಮ ಸಂಬಂಧಿಕರು ನಿಮ್ಮನ್ನ ಏನಂತಾರೆ ಎಲ್ಲ ಖುಷಿ ವಿಚಾರ ಅಂತಾರೆ ಈ ಬೆಳೆದನಪ್ಪ ಈ ರಾಘವೇಂದ್ರದಿಂದ ಮನೆ ಕುಟುಂಬ ಬೆಳೀತು ಅಂತ ಮಾತಾಡಿದ್ದು ಉಂಟು ಯಾವಾಗ ಮಾತಾಡ್ತಾರೆ ಸರ್, ಇವಾಗೂ ಮಾತಾಡ್ತಾರೆ. ಮಿತ್ರ ಕ್ಲಾಸ್ಮೇಟ್ಸು ಏನು ಖುಷಿ ಅಂದರೆ ಸರ್, ಎಲ್ಲರದ್ದು ಏನಾಗಿದೆ, ಯಾರ ಮಗ ಅಂತ ಕೇಳ್ತಾರೆ ಸರ್. ಈಗ ನಂದು ಏನಾಗಿದೆ ಅಂದರೆ ಯಾರ ಪುರಸಭೆ ಅಧ್ಯಕ್ಷ ಇದ್ದಲ್ಲ ಅವ್ರ ಅಪ್ಪಾಜಿ ಅಂತ ಹೇಳ್ತಾರೆ. ಅಂದ್ರೆ ಮಗನಿಂದ ತಂದೆ ಹೆಸರು ಬಂತು ಮನೆಯಿಂದ ತಂದೆ ಹೆಸರು ಸರ್. ಅದು ಖುಷಿ ಸರ್ ಮನೆಯಿಂದ ನಮ್ಮ ಕುಟುಂಬದ ಹೆಸರು ಬಂತು ನಾನು ಅಧ್ಯಕ್ಷ ಆದ್ಮೇಲೆ. ಕರೆಕ್ಟ್. ಈಗ ಒಂದು ಪುರಸಭೆ ಅಧ್ಯಕ್ಷ ಆಯ್ತು ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಬಂದ್ರೆ ಅವ್ರು ಫಸ್ಟ್ ಕೊಡ್ತಾರೆ ವೇದಿಕೆಗೆ ಅಂತಾರೆ ಒಂದು ಕಾರ್ಯಕ್ರಮಗಳಲ್ಲಿ, ಆ ಒಂದು ಕಾರ್ಯಕ್ರಮಗಳಲ್ಲಿ ಅದು ಆ ಖುಷಿ ವಿಚಾರ ಸಿದ್ದರಾಮಯ್ಯ ಸರ್ ಇಲ್ಲಿ ನಮ್ಮ ಮದುವೆ ಬಂದಿದ್ರು ಸರ್.